ಪೂಜೆ ಮಾಡುವ ಸಮಯದಲ್ಲಿ ಈಗಾದರೆ ದೇವರು ನಿಮಗೆ ಒಲಿದಿದ್ದಾನೆ ಎಂಬುದರ್ಥ. ಊಟ ಮಾಡಿದ ನಂತರ ದೇವರ ಪೂಜೆ ಮಾಡಬಹುದೇ ಮಾಡಬಾರದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ದೇವರು ನಮ್ಮ ಪೂಜೆಯಿಂದ ನಮ್ಮ ಭಕ್ತಿಯಿಂದ ಸಂತುಷ್ಟನಾಗಿದ್ದಾರೆ. ಕೆಲವೊಂದು ಸೂಚನೆಗಳ ಮೂಲಕ ಅದನ್ನು ಹೇಳುತ್ತಾನೆ. ದೇವರು ಈ ಸೂಚನೆಗಳನ್ನು ನೀಡಿದರೆ ಅಥವಾ ದೇವರು ಈ ಸಂದೇಶಗಳನ್ನು ನೀಡುತ್ತಾನೆ. ದೇವರು ನಿಮಗೆ ಒಲಿದಿದ್ದಾರೆ. ಯಾವೆಲ್ಲ ಸೂಚನೆಗಳು ನೀಡುತ್ತಾನೆ? ದೇವರು ನಿಮ್ಮ ಭಕ್ತಿಗೆ ಮೆಚ್ಚಿದ್ದರೆ ಹೀಗೆ ತೋರಿಸಿಕೊಳ್ಳುತ್ತಾನೆ. ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ದೇವರ ಕೋಣೆಗಳು ಇದ್ದೇ ಇರುತ್ತದೆ. ಈ ಸ್ಥಳದಲ್ಲೇ ಅವರು ಪ್ರತಿದಿನವೂ ದೇವರಿಗೆ ಪೂಜೆ ಪುನಸ್ಕಾರ ಇನ್ನಿತರ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ. ಇವರು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ದೇವರ ಅನುಗ್ರಹದಿಂದ ಸಂತೋಷ ಜೀವನವನ್ನು ನಡೆಸಲು ಬಯಸುತ್ತಾರೆ. ಈ ಕಾರಣಕ್ಕಾಗಿ ಅವರು ವಿವಿಧ ರೀತಿಯಾದ ಪೂಜೆ ಪುನಸ್ಕಾರಗಳನ್ನು ದೇವರಿಗೆ ಪ್ರಿಯವಾದ ಕೆಲಸಗಳನ್ನು ಮಾಡುತ್ತಲೇ ಇರುವರು. ನಾವು ಅದೆಷ್ಟೋ ಬಾರಿ ದೇವರನ್ನು ಪೂಜಿಸುವಾಗ ನಮಗೆ ದೇವರು ಒಲಿದಿದ್ದಾನೆಯೇ ಅಥವಾ ಇಲ್ಲವೇ ಎನ್ನುವ ಪ್ರಶ್ನೆ ಮೂಡುತ್ತದೆ. ದೇವರು ನಮ್ಮ ಪೂಜೆ ಪುನಸ್ಕಾರಗಳಿಂದ ಸಂತುಷ್ಟನಾಗಿದ್ದರೆ, ನಮ್ಮ ಭಕ್ತಿಗೆ ಮೆಚ್ಚಿದ್ದರೆ ಕೆಲವೊಂದು ಸೂಚನೆಗಳನ್ನು ನಮಗೆ ನೀಡುತ್ತಾನೆ. ಇಂತಹ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ದೇವರು ನಮಗೆ ಒಲಿದಿದ್ದಾನೆ ಎಂಬುದಾಗಿದೆ ಹಾಗೂ ದೇವರು ನಮಗೆ ಅವನ ಆಶೀರ್ವಾದವನ್ನು ನೀಡಿದ್ದಾನೆ ಎಂಬುದಾಗಿದೆ. ನಮ್ಮ ಮೇಲೆ ದೇವರ ಆಶೀರ್ವಾದವಿದ್ದರೆ ದೇವರು ನಮಗೆ ಯಾವ ರೀತಿಯಾದ ಸೂಚನೆಗಳನ್ನು ನೀಡುತ್ತಾನೆ ಎಂಬುದನ್ನು ನೋಡೋಣ. ಮನೆಯಿಂದ ಹೊರಗೆ ಹೋಗುವಾಗ ಇವುಗಳು ಕಾಣಿಸುವುದು. ಕೆಲವೊಂದು ನಂಬಿಕೆಗಳ ಪ್ರಕಾರ ನೀವು ಯಾವುದಾದರೂ ಪ್ರಮುಖ ಕೆಲಸದ ನಿಮಿತ್ತ ಎಲ್ಲೋ ಹೊರಗಡೆ ಹೋಗುತ್ತಿದ್ದರೆ ಅಥವಾ ಮನೆಯಿಂದ ಹೊರಗಡೆ ಬಂದಾಗ ನಿಮಗೆ ನೀಲಕಂಠ ಪಕ್ಷಿ ಕಾಣಿಸಿಕೊಂಡರೆ ಅದು ನಿಮ್ಮ ಮೇಲೆ ದೇವರ ಆಶೀರ್ವಾದವಿದೆ ಎಂಬುದರ ಸೂಚನೆ. ನಿಮ್ಮ ಮನೆಯ ಮೇಲೂ ದೇವರು ಒಲಿದಿದ್ದಾನೆ ಎಂಬುದನ್ನು ಇದು ಸಂಕೇತಿಸುತ್ತದೆ. ನೀಲಕಂಠ ಪಕ್ಷಿಯನ್ನಲ್ಲದೆ ನೀವು ರಸ್ತೆಯಲ್ಲಿ ಹೋಗುವ ಸಮಯದಲ್ಲಿ ಬೀದಿ ಗುಡಿಸುವುದು ಅಥವಾ ಇನ್ನಾವುದೇ ಸ್ವಚ್ಛತೆ ಕಾರ್ಯಕ್ರಮ ಮಾಡುತ್ತಿರುವುದು, ಅದರ ಅರ್ಥ ದೇವರು ನಿಮ್ಮ ಮೇಲೆ ಸಂತುಷ್ಟನಾಗಿದ್ದಾನೆ ಎಂಬುದಾಗಿದೆ. ಪೂಜೆಯ ಸಮಯದಲ್ಲಿ ಮನೆಗೆ ಇವರು ಬರುವುದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ಪ್ರಾರ್ಥನೆ ಮಾಡಲು ಕುಳಿತಿರುವಾಗ ಅಥವಾ ದೇವರನ್ನು ಪೂಜಿಸುತ್ತಿರುವಾಗ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಯಾರಾದರೂ ಭಿಕ್ಷೆ ಕೇಳುತ್ತಾ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅಥವಾ ಹಸು ಅಥವಾ ನಾಯಿ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಇದರರ್ಥ ದೇವರು ನಿಮ್ಮ ಪ್ರಾರ್ಥನೆಯಿಂದ ಸಂತುಷ್ಟನಾಗಿದ್ದಾನೆ ಮತ್ತು ಆತನ ಆಶೀರ್ವಾದಗಳು ನಿಮ್ಮೊಂದಿಗಿವೆ ಎಂಬುದು. ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು. ಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತವು ಬಹಳ ಶುಭ ಮತ್ತು ಪ್ರಯೋಜನಕಾರಿ ಶುಭ ಸಮಯವೆಂದು ಪರಿಗಣಿಸಲಾಗಿದೆ. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಸ್ವಯಂಚಾಲಿತವಾಗಿ ಎಚ್ಚರಗೊಂಡರೆ, ಅಂದರೆ ಯಾರು ಆ ವ್ಯಕ್ತಿಯನ್ನು ಎಬ್ಬಿಸದೆ ಅವನೇ ಎದ್ದುಕೊಂಡರೆ ದೇವರ ಆಶೀರ್ವಾದ ಆ ವ್ಯಕ್ತಿಯ ಮೇಲಿದೆ ಎಂದು ಮತ್ತು ಅವನು ನಿಮ್ಮೊಂದಿಗೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿರುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇದರೊಂದಿಗೆ ನಿಮ್ಮ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸವು ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇದರೊಂದಿಗೆ ನಿಮ್ಮ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸವು ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂಬರ್ಥ. ಕನಸಿನಲ್ಲಿ ಇವುಗಳು ಕಾಣಿಸಿಕೊಳ್ಳುವುದು. ನಿಮ್ಮ ಕನಸಿನಲ್ಲಿ ಎತ್ತರದ ಪರ್ವತಗಳು, ದೇವಾಲಯಗಳು ಅಥವಾ ಯಾವುದೇ ದೇವರ ವಿಗ್ರಹಗಳು ಕಾಣಿಸಿಕೊಂಡರೆ ಅದನ್ನು ದೇವರ ಆಶೀರ್ವಾದ ಸಂಕೇತವೆಂದು ಪರಿಗಣಿಸಲಾಗುವುದು. ಇದನ್ನೆಲ್ಲ ನೋಡುವುದರಿಂದ ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇದೆ ಎಂಬುದು ಸೂಚಿಸುತ್ತದೆ. ದೇವರ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಅಥವಾ ದೇವರು ನಿಮ್ಮ ಭಕ್ತಿಯಿಂದ ನಿಮ್ಮ ಪೂಜೆಯಿಂದ ನಿಮಗೆ ಒಲಿದಿದ್ದರೆ ಈ ಎಲ್ಲ ಸೂಚನೆಗಳನ್ನು ಅವನು ನಿಮಗೆ ನೀಡುತ್ತಾನೆ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಈ ಸೂಚನೆಗಳು ಕಾಣಿಸಿಕೊಂಡರೆ ದೇವರು ನಿಮ್ಮಿಂದ ಸಂತುಷ್ಟನಾಗಿದ್ದಾನೆ ಎಂಬುದು. ಇನ್ನು ಊಟ ಮಾಡಿದ ನಂತರ ದೇವರ ಪೂಜೆ ಮಾಡಬಹುದೇ ಅಥವಾ ಮಾಡಬಾರದೆ ಎಂಬುದನ್ನು ನೋಡೋಣ. ದೇವರ ಪೂಜೆಯನ್ನು ಮಾಡುವಾಗ ಜನರು ಆಹಾರವನ್ನು ಸೇವಿಸದೆ ಪೂಜೆ ಮಾಡುವುದನ್ನು ನೀವು ಗಮನಿಸುತ್ತೀರಿ. ದೇವರ ಪೂಜೆಯನ್ನು ಮಾಡುವ ಮುನ್ನ ಆಹಾರ ಸೇವನೆ ಏಕೆ ಮಾಡಬಾರದು? ಆಹಾರ ಸೇವನೆಯ ನಂತರ ದೇವರ ಪೂಜೆ ಮಾಡಿದರೆ ಏನಾಗುವುದು ಎಂಬುದನ್ನು ನೋಡೋಣ. ನಾವು ದೇವರ ಪೂಜೆಯನ್ನು ಮಾಡುವಾಗ ಇದೇ ರೀತಿ ಮಾಡಬೇಕೆನ್ನುವ ನಿಯಮವಿದೆ. ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ದೈಹಿಕ ಶುದ್ಧತೆಗಾಗಿ ಸ್ನಾನ ಮಾಡಬೇಕು, ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು, ದೇವರ ಪೂಜೆ ಮಾಡುವ ಸ್ಥಳವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಎನ್ನುವ ಸಂಪ್ರದಾಯವಿದೆ. ಈ ಕಾರಣಕ್ಕಾಗಿ ಜನರು ಮುಂಜಾನೆ ದೇವರ ಪೂಜೆಯನ್ನು ಮಾಡುವ ಮುನ್ನ ಸ್ನಾನ ಮಾಡಿ ನಂತರ ಪೂಜೆಯನ್ನು ಮಾಡುತ್ತಾರೆ. ಆದರೆ ಊಟ ಮಾಡಿದ ನಂತರ ಅಥವಾ ಆಹಾರ ಸೇವನೆಯನ್ನು
ಮಾಡಿದ ನಂತರ ದೇವರ ಪೂಜೆಯನ್ನು ಮಾಡಬಹುದೇ ಅಥವಾ ಬೇಡವೇ ಎಂಬುದು ಯಾರಿಗಾದರೂ ತಿಳಿದಿದೆಯಾ? ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಕೆಲವೊಂದು ಜನರು ಏನನ್ನೂ ಸೇವಿಸದೆ ಪೂಜೆಯನ್ನು ಮಾಡಿದರೆ, ಇನ್ನು ಕೆಲವರು ಆಹಾರವನ್ನು ಸೇವಿಸಿ ನಂತರ ದೇವರ ಪೂಜೆಯನ್ನು ಮಾಡುತ್ತಾರೆ. ಆಹಾರವನ್ನು ಸೇವಿಸಿದ ನಂತರ ದೇವರ ಪೂಜೆಯನ್ನು ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ನಾವು ದೇವರಿಗೆ ಆಹಾರವನ್ನು, ಅಂದರೆ ಪೂಜೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿದ ನಂತರವೇ ನಾವು ಆಹಾರವನ್ನು ಸೇವಿಸಬೇಕು. ಈ ರೀತಿ ದೇವರ ಪೂಜೆಯ ನಂತರ ಆಹಾರವನ್ನು ಸೇವಿಸುವುದು ಪೂಜೆಯ ಸೂಕ್ತವಾದ ವಿಧಾನವಲ್ಲ. ದೇವರ ಪೂಜೆಯನ್ನು ಮಾಡುವ ಮುನ್ನ ಆಹಾರ ಸೇವನೆ ಮಾಡಿದರೆ ಅಥವಾ ಆಹಾರವನ್ನು ಸೇವಿಸಿದ ನಂತರ ದೇವರ ಪೂಜೆಯನ್ನು ಮಾಡಿದರೆ ಆ ಪೂಜೆಯು ನಿಮಗೆ ಯಾವುದೇ ರೀತಿಯಾದ ಫಲವನ್ನು ನೀಡುವುದಿಲ್ಲ. ಪೂಜೆ ಮಾಡಿಯೂ ಅದು ವ್ಯರ್ಥವೆನಿಸಿಕೊಳ್ಳುತ್ತದೆ. ಇಂಥವರು ಕ್ಷಮೆಯನ್ನು ಕೇಳಿ ಪೂಜೆಯನ್ನು ಪ್ರಾರಂಭಿಸಬಹುದು. ಇನ್ನು ಅನಾರೋಗ್ಯದ ಸಮಸ್ಯೆಗಳನ್ನು ಹೊಂದಿರುವವರು ದೇವರ ಪೂಜೆಯನ್ನು ಮಾಡುವ ಮುನ್ನ ಹಾಲು ಅಥವಾ ಫಲಾಹಾರವನ್ನು ಸೇವಿಸಿ ನಂತರ ಪೂಜೆಯನ್ನು ಮಾಡಬಹುದು. ಅಕ್ಕಿಯಿಂದ ತಯಾರಿಸಿದ ಅಥವಾ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಹಾಲು ಮತ್ತು ಫಲಾಹಾರ ಸೇವಿಸಿದರೂ ಪೂಜೆ ಮಾಡುವ ಮುನ್ನ ದೇವರ ಬಳಿ ಕ್ಷಮೆಯನ್ನು ಕೇಳಿ ದೇವರ ಪೂಜೆಯನ್ನು ಮಾಡಬೇಕು. ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ಮಾನಸಿಕ ಶಾಂತಿ, ಸಂತೋಷ ಮತ್ತು ಸುಖ ಪ್ರಾಪ್ತವಾಗುತ್ತದೆ. ಭಕ್ತರು ದೇವರ ಭಕ್ತಿಯ ಹಸಿವಿನಿಂದ ಪೂಜೆ ಮಾಡಬೇಕು. ಇದರಿಂದ ದೇವರ ಮೇಲಿನ ಭಕ್ತಿ ಹೆಚ್ಚಾಗುವುದು. ಈ ಮಾಹಿತಿ ಏನಾದರೂ ಉಪಯುಕ್ತವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.